ಎಂಡ್ರು ಅಲ್ಲ, ವೈಫ್, ಹೆಂಡತಿ, ಸ್ವೀಟ್ ಹಾರ್ಟ್, ಎಷ್ಟೊಂದು ಹೆಸರವೆ. ನಾನು ಅದೇ ಕಾಲ್ ಮಾಡಿದ್ದು, ಕೊತ್ತಂಬರಿ ಸೊಪ್ಪಿಲ್ಲ, ಚಿಕನ್ ತರಬೇಡ ಅಂತ. ಒಂದು ಕಟ್ ತಂದ. ಟ್ಯಾಂಕ್ಸ್ ಅಪ್ಪಿ. ನೋಡು, 100 ರೂಪಾಯಿಗೆ ಇಷ್ಟು ಬೋಟ್ಲ್ ಇಷ್ಟು ಕೊಡ್ತಾರೆ. 100 ರೂಪಾಯಿಗೆ ಇಷ್ಟು ಕಂಡ ಕೊಡ್ತಾರೆ. ಎಷ್ಟು ಬುದ್ಧಿವಂತ ಫ್ರೆಂಡ್ ನನ್ ಗಂಡ. ಮೊನ್ನೆ ಹೋದ್ ವಾರ 2 ಭಾನುವಾರನೂ ಇರ್ಲಿಲ್ವಲ್ಲ ಫ್ರೆಂಡ್ಸ್ ನಾವಿಲ್ಲಿ, ಅದಕ್ಕೆ ನಾನ್ ವೆಜ್ ತರಿಸಿರ್ಲಿಲ್ಲ, ತಿಂದಿರ್ಲಿಲ್ಲ. ಮೊನ್ನೆ ಭಾನುವಾರ ಇದ್ವಲ್ಲ, ನಿನ್ನೆ ಅಲ್ದು ಮೊನ್ನೆ, ಅವಾಗ ತಂತು ಬೋಟಿ ಸರ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫ್ರೆಂಡ್ಸ್, ಕ್ಲೀನ್ ಆಗಿತ್ತು. ಆದ್ರೆ ತಿನ್ನಕ್ಕಾಗ್ಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟು. ಈ ಭಾನುವಾರನೂ ಊರಿಗೆ ಹೋಗ್ಬಿಡ್ತೈತೆ, ನಾನ್ ವೆಜ್ ಇರಲ್ಲ, ಅದಕ್ಕೆ ತರ್ಸ್ಕೊಂಡೆ ಫ್ರೆಂಡ್ಸ್. ಏನ್ ಮಾಡ್ಬೇಕು 100 ರೂಪಾಯಿ ಚಿಕನ್ ಅಲ್ಲಿ ಹೇಳು? ಹೋಟ್ಲುಗಳೇ ಹಾಕಿಲ್ಲ, ಹೋಟ್ಲಲ್ಲಿ ಅಡ್ಗೆ ಮಾಡೋರಿಲ್ಲ. ಕೆಲ್ಸಕ್ ಬೇಕಾದ್ರೆ ನನ್ ಕರಿಬೇಕು ತಾನೆ, ಹೋಟ್ಲ ಅಣ್ಣ ಅಂದ್ರು. ಮಾಡಿ ಮೇಲೆ ನಾನು ಧುಮುಕ್ತೀನಿ, ಆದ್ರೆ ಇದು ಮಾತ್ರ ಬೇಡ ಸರ್. ನಾನು ಅನ್ನ ಮಾಡ್ಬಿಟ್ಟೆ ಫ್ರೆಂಡ್ಸ್, ಆಲ್ರೆಡಿ ಸುಂಡೆಕಾಯಿ ಸಾರು ಮಾಡಿದ್ನಲ್ಲ ಮಧ್ಯಾಹ್ನ, ಅದಕ್ಕೆ ಅನ್ನ ಮಾಡ್ಬಿಟ್ಟೆ. ಮತ್ತೆ ಮಧ್ಯಾಹ್ನ ಮುದ್ದೆ ಮಾಡಿದೀನಿ, ಇವಾಗ ಮುದ್ದೆ ಬೇಡ ಅಂತ ಅಂದ್ಬಿಟ್ಟು. ಆಮೇಲೆ ಬಾಯಿ ಒಂಥರ ಅನಿಸ್ತೈತೆ, ನಾನ್ ವೆಜ್ ತಿನ್ನೋಣ 15 ದಿನ ಆಗೋಯ್ತು ತಿಂದು ಅಂತ. ಅದಕ್ಕೆ ಬೋಟಿ ಸಾರು ತಂದ್ರೆ ಚಿಕನ್ ತಂದಿದ್ದೆ. ಫ್ರೈ ಮಾಡೋದಂದ್ರೆ ಅದ್ರಲ್ಲೇ ಅನ್ನ ತಿನ್ಕೋತೈತೆ, ಸಾರು ವೇಸ್ಟ್ ಆಗ್ತೈತೆ. ಅದಕ್ಕೆ ಸ್ವಲ್ಪ ಕಬಾಬ್ ಡ್ರೈ ಫ್ರೈ ತರ ಮಾಡ್ಕೊಂಡ್ರೆ ಸಾರು ಖಾಲಿ ಆಗ್ತೈತೆ. ನಮ್ಗೆ ನಾನ್ ವೆಜ್ ಐತೆ ಅನ್ಬಿಟ್ಟು ವೆಜ್ ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್, ವೆಜ್ಜು ಖಾಲಿ ಆಗ್ಬೇಕು. ಎಣ್ಣೆ ಸ್ವಲ್ಪ ಇದೆ, ಬಾಟ್ಲಲ್ಲೂ ಸ್ವಲ್ಪ ಇದೆ, ಹಾಗಾಗಿ ನಾನ್ ಮಾಡ್ತಾ ಇದ್ದೀನಿ ಚಿಕನ್ ಪಕೋಡಾ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿ ಚಿಕನ್ ಮೇಲೆ ಫುಲ್ ಖುಷಿಯಾಗಿದ್ದೀನಿ. ಆಫ್ಟರ್ 15 days ಈಟ್ ಚಿಕನ್ 100 ರೂಪಾಯಿ ಚಿಕನ್. ದಿಸ್ ಈಸ್ ಕನ್ನಡದಲ್ಲಿ ಮಾತಾಡು ಸಾಯೋ. ಕನ್ನಡಕ್ಕೆ ಬರುವ. ಇದು ನಮ್ಮ ಒಂದು ಕಿಡ್ನಿಗೂ ಸಹ ಸಾಲಲ್ಲ, ಆದ್ರೂ ಇಷ್ಟೇ ತಂದಿದೆ. ಯಾಕಂದ್ರೆ 1 ಟೈಮ್ ಖಾಲಿ ಮಾಡ್ಬೇಕು. ನಾಳೆ ಗುರುವಾರ ರಾಯರವಾರ, ನಾನ್ ವೆಜ್ ಮುಟ್ಟಂಗೂ ಇಲ್ಲ, ತಿನ್ನಂಗೂ ಇಲ್ಲ, ಮೂಸಂಗೂ ಇಲ್ಲ. ಅದಕ್ಕೆ ಇಷ್ಟು ಸಾಕು ಸೈಡ್ಗೆ ನೆಂಚ್ಕೊಳಕ್ಕೆ. ಇದನ್ನ ತೊಳ್ಕೊಡಕ್ಕೆ ಯಾರು ಬರ್ತಾರೆ? ಚಿಕನ್ ಅಂಗಡಿ ಅಣ್ಣಂದ್ರೆ ಬರ್ಬೋದು ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀಟಾಗಿ ತೊಳ್ಕೊಬಪ್ಪಿ, ನನ್ಗೆ ಗೊತ್ತಾಗ್ತೈತೆ ನೀನ್ ನೀಟಾಗಿ ತೊಳ್ದಿಲ್ಲ ಅಂದ್ರೆ ದೇವರಾಣೆ. ಚಿಕನ್ಗೆ ದೇವ್ರಿಗೂ ಇದು ಮಾಡಬಾರ್ದು, ಲಿಂಕ್ ಮಾಡಬಾರ್ದು. ಓಕೆ ಫ್ರೆಂಡ್ಸ್, ಇವತ್ತು ಅನ್ಕೊಡೋ ಗ್ಯಾಪಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಹೆಂಗಿತ್ತು ಲೈಫ್ ಅಪ್ಪಿ? ವಾರ ಚಿಕನ್ ತಿನ್ಕೊಂಡು, ಮಟನ್ ತಿನ್ಕೊಂಡು, ಮಧ್ಯದಲ್ಲೂ ತಿನ್ಕೊಂಡು ಹೆಂಗ್ ಲೈಫ್ ಇತ್ತು. ಈಗ ನಾನ್ ವೆಜ್ ಅಪ್ಪಿ, ಹೊಟ್ಟೆ ಸುಸ್ತಾಗ್ತದೆ. 9 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಟೈಮ್. ಈಗ ಮಾಡೋದು ಒಂದಿನ ಗಂಡ ಮಾಡ್ಕೊಟ್ರೆ ಏನಾಗ್ತೈತೆ ಅಂತ ನನ್ ಪ್ರಶ್ನೆ. ಯಾವಾಗ್ಲೂ ಹೆಂಡ್ತಿನ ಮಾಡ್ಬೇಕಾ? ಗಂಡನ ಕೊಳಸ್ಕೊಂಡ್ ಮಾಡಿದ್ರೆ ಟೇಸ್ಟ್ ಆಗಿರ್ತೈತೆ. ಯಾಕೆ ಪದೇ ನನ್ ಗಂಡನ ಕೊಳಕ ಅಂತೀನಿ ಅಂದ್ರೆ ಫ್ರೆಂಡ್ಸ್, ಅಡ್ಗೆ ಮಾಡ್ಬೇಕಾದ್ರೆ ಬೆಳ್ಳುಳ್ಳಿ ಒಂದು ಬಿಟ್ಟು ಪ್ರತಿಯೊಂದು ತೊಳಿತೀನಿ. ಈರುಳ್ಳಿ, ಕೊತ್ತಂಬರಿ, ಟೊಮೊಟೊ ಎಲ್ಲ ನಾನು. ಶಿವ ಅದೇನೋ ತೊಳೆಯಲ್ಲ, ಹಸಿಮೆಣಸಿನಕಾಯಿ ಏನೂ. ಮತ್ತೆ ಇದೆಲ್ಲ ಕ್ಲೀನ್ ಮಾಡ್ಕೋತಾ ಇರ್ಬೇಕು ಅಡ್ಗೆ ಮಾಡ್ತಾ ಮಾಡ್ತಾ ಮಾಡ್ತಾ. ಶಿವ ಕೆಲಸ ಮಾಡಲ್ಲ, ಅದಕ್ಕೆ ನಾನು ಶಾರ್ಟ್ ಸ್ವೀಟ್ ಆಗಿ ಕೊಳಕ ಅಂತ ಹೆಸರಿಟ್ಟಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಂಡ್ಸ್, ಕಬಾಬ್ಗೆ. ಆಮೇಲೆ ಕಾರ್ನ್ಫ್ಲೋರು ಅದು ಇದು ಎಲ್ಲ ಹಾಕೊಂಡು. ಮೊಟ್ಟೆ ಬೇಕಿತ್ತು ಫ್ರೆಂಡ್ಸ್, ಮಧ್ಯಾಹ್ನ ತಾನೇ ನೆನೆ ವಿಡದಲ್ಲಿ ನೋಡಿರ್ತಿಲ್ಲ ಫ್ರೆಂಡ್ಸ್, ಕಾಶಿ ಸೊಪ್ಪು ಹಾಕ್ಬಿಟ್ಟು ಮೊಟ್ಟೆ ಪಲ್ಯ ಮಾಡ್ಬಿಟ್ಟೆ. ಈಗ ಮೊಟ್ಟೆ ಇಲ್ಲಾಂದ್ರೂ ಮಾಡ್ಬೋದು ಫ್ರೆಂಡ್ಸ್. ಕಾರ್ನ್ಫ್ಲೋರ್ ಹಾಕಿದ್ರೆ ಅಂಟ್ಕೋತಿದ್ದಲ್ಲ, ಮೊಟ್ಟೆ ಹಾಕೋದೇನೆ ಮಸಾಲೆ ಅಂಟ್ಕೊಳ್ಳಿ ಅಂದ್ಬಿಟ್ಟು ಕಾರ್ನ್ಫ್ಲೋರ್ ಹಾಕಿದ್ರು ಅಂಟ್ಕೋತೈತೆ ಮಸಾಲೆ ಎಲ್ಲ. ಹಂಗಾಗಿ ಮೊಟ್ಟೆ ಹಾಕ್ತಿರಾನೆ ಮಾಡುವ, ಏನಾಗ್ತೈತೆ ನೋಡುವ. ಅರ್ಧ ಮೇನು ನಮ್ ಟಾಮಗೋಸ್ಕರನೇ ತರಿಸಿದ್ದು ಫ್ರೆಂಡ್ಸ್. ಅವ್ನ್ಗೆ 15 ದಿನ ನಾನ್ ವೆಜ್ ಇಲ್ಲ ಪಾಪ ಮಗ. ನನ್ಗೆ ಅಯ್ಯೋ ಅನ್ನಿಸ್ತೈತೆ, ಅವ್ನು ವಾರ ತಿಂತಾ ಇದ್ದವನು ಅವನು. ಅದಕ್ಕೆ ಬೇಜಾರಾಯ್ತು, ಅದಕ್ಕೆ ತರಿಸಿದ್ದ ಅವನಿಗೋಸ್ಕರನೇ ಅರ್ಧ. ಬರೀ ಮಜ್ಜಿಗೆ ಅನ್ನ, ಹಾಲನ್ನ, ಮೊಟ್ಟೆ ಅನ್ನ ಎಷ್ಟು ದಿನ ಅಂತ ತಿಂತಾನೆ? ನಾವೇ ತಿನ್ನಕ್ಕಾಗಲ್ಲ ತಾನೇ ಪಿ? ಥ್ಯಾಂಕ್ ಯು. ನೀಟಾಗಿ ತೊಳೆದಿದ್ಯಾ? ಎಷ್ಟು ಸಲ ತೊಳೆದೆ ಅಂತ ನಮ್ಗೆ ಲೆಕ್ಕ ಹೇಳ್ಬೇಕು. 3 ಸಲ. ನಾನು ಡೇಟೆಲ್ ಆಗಿ ತೊಳೆದಿದ್ರೆ ಏನ್ ತಲೆ ಇದೆ ಅಂತ ಮಾತಾಡ್ತಿರೋ, ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ. ಹೋಟ್ಲಿಗೆ ಯಾಕೆ ಹೋಗ್ತೀಯಾ ಫ್ರೆಂಡ್ಸ್? ಹೋಟ್ಲು ಮಾಡ್ತಾರೋ ಫ್ರೆಂಡ್ಸ್ ಕಾಮೆಂಟ್ ಮಾಡ್ರಿ. ಮಾತಕ್ ಮುಂಚೆ ನಿಮ್ ತನಕ ಬರ್ತೈತೆ ಹೋಟ್ಲವ್ರು ಹಂಗ್ ಮಾಡ್ತಾರ, ತೊಳೆದ್ ಮಾಡ್ತಾರ, ಗೆಳ್ದ್ ಮಾಡ್ತಾರ ಅಂತ. ನನ್ನ ನಿನ್ನ ಮಧ್ಯ ಹೋಟ್ಲವ್ರು ಯಾಕೆ ಬರ್ತವ್ರೆ? ಗಂಡ ಹೆಂಡತಿ ಮಧ್ಯೆ ಕೂಸ್ ಬಡವಾಯ್ತು ಅಂತ ಹೋಟ್ಲವ್ರನ್ನ ಯಾಕೆ ಕೇಳ್ಕೊತಾ ಇದೀಯಾ? ನೀನ್ ನಿಜ ಹೇಳಪ್ಪಿ, ಕೊತ್ತಂಬರಿ ಸೊಪ್ಪು ಕೇಳ್ದ? ಮಣ್ಣು ಕೊತ್ತಂಬರಿ ಸೊಪ್ಪು ಕೇಳ್ದ? ಮಣ್ಣು 7 ಗಂಟೆ ಐತೆ, ಕ್ಲೀನ್ ಮಾಡಕ್ಕೆ ಟೈಮ್ ಇಲ್ಲ ಫ್ರೆಂಡ್ಸ್. ಓಕೆ ಅಪ್ಪಿ ಕ್ಲೀನ್ ಮಾಡ್ತಾ ಇರ್ತೇನೆ ನಾನು ಫ್ರೈ ಮಾಡೋವರೆಗೂ. ಇದು ಕೊತ್ತಂಬರಿ ಸೊಪ್ಪಾ ಅಷ್ಟೇ ಫ್ರೆಂಡ್ಸ್.
ಮಾಡಲ್ಲ ಅಂದ್ರೆ ಬಿಟ್ಟಾಕೋಪಿ, ಸಣ್ಣ ಕವರ್ ಆಗ್ತದೆ ದೊಡ್ಡ ಕವರ್ ಆಗ್ತದೆ. ನಾನ್ ಮನೇಲಿ ಹೆಲ್ಪ್ ಮಾಡಪ್ಪ ಒಂದ್ ಸ್ವಲ್ಪ ಕೆಲ್ಸಕ್ಕೆ ಅಂದ್ರೆ ನರ್ಸರಿ ಏನೇನ್ ಕೆಲಸ ಮಾಡ್ತಾ ಅಂತ ಲಿಸ್ಟ್ ಹೇಳ್ತಿದ್ದೆ. ಅದೇ ಫ್ರೆಂಡ್ಸ್ ಅದಕ್ಕೆ ಸಂಬಂಧ ನಾವು ಗಾರ್ಮೆಂಟ್ಸ್ಗೆ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಬಂದು ಮನೆ ಕೆಲಸ ಮಾಡ್ತಾ ಇರ್ಲಿಲ್ವಾ, ಬೆಳಗತ್ ಮಾತ್ರ ಅದೇ ಬಾಗಲ್ ನೀರ್ ಹಾಕೋದು, ನೀರ್ ಕಾಯಿಸ್ಕೊಡೋದು. ಅದನ್ನ ಯಾರು ಕೆಲಸ ಅಂದಾರೇನಪ್ಪಿ? ನೋವೇ ಚಾನ್ಸ್ ಇಲ್ಲ, ಕೆಲ್ಸಾನೇ ಅಲ್ಲ ಅದು ಒಂದ್ ನನ್ನ ಪ್ರಕಾರ. ತಗೋಪಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಡು. ಅಡಿಗೆ ಸ್ಟಾರ್ಟ್ ಮಾಡೋಕ್ ಮುಂಚೆ ಸೀನ್ತಾ ಇದೆಯಲ್ಲಪ್ಪ ಅಪಶಕುನ ಹತ್ರ. ಹೆಂಡತಿ ಅಡಿಗೆ ಮಾಡ್ಬೇಕಾದ್ರೆ ಗಂಡ ಏನಾದ್ರು ಸೀಂದ್ರೆ ಗಂಡ್ರ ಅವತ್ತು ಅಡಿಗೆ ತಿನ್ಬಾರ್ದು ಅಂತ ಶಾಸ್ತ್ರ ಅಪ್ಪಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನೀನ್ ಯಾವಕ್ಕೂ ಚಿಕನ್ ಕಬಾಬು ತಿನ್ಬೇಡ, ಪಕೋಡ ಅನ್ನ ಸಾಂಬಾರ್ ತಿನ್ಕೋ. ನೋಡ್ದಾ ನಾನ್ ನಿಜ ಹೇಳ್ದೆ ಫ್ರೆಂಡ್. ಮಿತವಾಗಿ ಬಳಸಿ ಮಿತವಾಗಿ ತಿನ್ನಿ ಏನ್ನ ಅಡುಗೆನ. ಬಕ ಬಕ ಅಂತ ತಿಂತಾರವ್ರು ಯಾರು? ವೇಸ್ಟ್ ಮಾಡಬಾರ್ದು, ಒಂದು ತುತ್ತುವೆ ತರಬೇಕು. ಎಲ್ಲಿ ವೇಸ್ಟ್ ಮಾಡ್ದೆ? ಹೇಳ್ತೀನಿ. ನನ್ ತಟ್ಟೆಯಲ್ಲಿ ಮಿಗಿಸ್ಬಿಟ್ರು ಅಕಸ್ಮಾತ್ ತಟ್ಟೆ ಮುಚ್ಚಿಕ್ಬಿಟ್ಟು ಅದನ್ನ ಇನ್ನೊಂದ್ಸಲ ತಿಂತೀನಿ ಫ್ರೆಂಡ್ಸ್, ವೇಸ್ಟ್ ಮಾಡಲ್ಲ. ನನ್ ಗಂಡ ಬಿಲ್ಡಪ್ಪು. ಓಕೆ ಫ್ರೆಂಡ್ಸ್, ಈಗ ಈ ಚಿಕನ್ ತಗೊಂಡಿದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಅಷ್ಟು. ಮೊಟ್ಟೆ ಒಂದ್ ಮಿಸ್ ಆಗುತ್ತೆ ಫ್ರೆಂಡ್ಸ್, ಆದ್ರೂ ಪರವಾಗಿಲ್ಲ, ಹಂಗೆ ಮಾಡ್ಬೋದು. ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಸಾಲ್ಟ್ ಫ್ರೆಂಡ್ಸ್. ಇಷ್ಟೊತ್ತಲ್ಲಿ ಹೆಸರು ಇಂಗ್ಲಿಷಲ್ಲಿ ಹೇಳಿದೆ, ಪರವಾಗಿಲ್ಲ, ಇಂಗ್ಲಿಷ್ ಅರ್ಥ ಆಗಲ್ಲ ಶಾಸ್ತ್ರಕ್ಕೆ. ಕಾರ್ನ್ ಫ್ಲೋರು 1 ಸ್ಪೂನ್ ಅಷ್ಟು. ಕಡ್ಲೆಟ್ ಒಂದ್ ಸ್ವಲ್ಪ ಹಾಕೊಳ್ಳೋಣ ಅನ್ಸ್ತಿದೆ ಫ್ರೆಂಡ್ಸ್, ಅದು ಹಾಕ್ತೀನಿ. ಕಡ್ಲೆಟ್ 1 ಸ್ಪೂನು, ರುಚಿಗೆ ತಕ್ಕಷ್ಟು ಅಂದ್ರೆ 1 ಸ್ಪೂನ್. ಸ್ವಲ್ಪ ವೆರೈಟಿ ಆಗಿರ್ಲಿ ಅನ್ಬಿಟ್ಟು ಹಸಿಮೆಣಸಿನಕಾಯಿನೂ ಕುಯ್ದು ಹಾಕೋತಾ ಇದೀನಿ ಫ್ರೆಂಡ್ಸ್. ಪಕೋಡದಲ್ಲಿ ಲಾಸ್ಟ್ ಅಲ್ಲಿ ಅಂದ್ರೆ ಇದೆಲ್ಲ ಫ್ರೈ ಆಗಿದ್ದಾದ್ಮೇಲೆ ಸೈಡ್ಗೆ ಎತ್ಕೊಂಡ್ಮೇಲೆ ಹಾಕ್ತಾರೆ. ಹಸಿಮೆಣಸಿನಕಾಯಿ ಫ್ರೈ ಮಾಡ್ಕೊಂಡು ಕಬಾಬ್ ಮೇಲೆ ಹಾಕ್ತಾರೆ, ಗಾರ್ನಿಶ್ ತರ. ನಾನು ಇದ್ರಲ್ಲೇ ಮಿಕ್ಸ್ ಮಾಡ್ಬಿಡ್ತೀನಿ. ಇಷ್ಟು ವರ್ಷದಲ್ಲಿ ಯಾರು ಮಾಡಿರ್ಬಾರ್ದು, ಇನ್ಮೇಲೆ ಯಾರು ಟ್ರೈ ಮಾಡಬಾರ್ದು, ಆತರ ಮಾಡ್ಬೇಕು ಇವತ್ತು. ಜನ್ಮಕ್ಕೆ ಹೋಗೋ. ಕೊತ್ತಂಬರಿನೂ ಇದಕ್ಕೆ ಹಾಕೋತೀನಿ ಫ್ರೆಂಡ್ಸ್. ಕರ್ಬೇವು ಏನ್ ಪಾಪ ಮಾಡಿ ಫ್ರೆಂಡ್ಸ್, ಕರ್ಬೇವು ಹಾಕೋತೀನಿ. ಈಗ ಇವಿಷ್ಟನ್ನು ಮಿಕ್ಸ್ ಮಸಾಲ. ಚಿಕನ್ ಅಲ್ಲಿ ನೀರಿನ ಅಂಶ ಇರ್ತೈತೆ, ಹಂಗಾಗಿ ನೀರ್ ಬೇಡ ಅನ್ಕೋತೀನಿ. ಎಗ್ ವೈಟ್ ಹಾಕೊಂಡಿದ್ರೆ, ಮೊಟ್ಟೆ ಹಾಕೊಂಡಿದ್ರೆ ಏನ್ ನೀರಿನ ಅವಶ್ಯಕತೆನೇ ಇಲ್ಲ. ಸ್ವಲ್ಪ ಪ್ಲೈನ್ ಆಗಿರ್ತೈತೆ ಫ್ರೆಂಡ್ಸ್, ಇದು ಜಾಸ್ತಿ ಮಸಾಲೆ ಏನಿಲ್ಲ. ಇದನ್ನ ಒಂದು 10-15 ನಿಮಿಷ ಫ್ರಿಜ್ ಅಲ್ಲಿ ಇಕ್ತೀನಿ ಫ್ರೆಂಡ್ಸ್, ಚೆನ್ನಾಗಿ ಮ್ಯಾರಿನೇಟ್ ಆಗ್ಬೇಕಲ್ಲ. ಏನ್ ಟಾಮ್ಲಿ? ತರಕಾರಿ ಸಾರ್. ಮೇಕಪ್ ರಾಜ ಆಗ್ಬಿಟ್ಟವನ್ ಇವತ್ತು, ಮೇಕಪ್ ರಾಜ ಚಿಂಗ್ ಚಾಂಗ್ ತರ ಕಾಣಿಸ್ತವನೆ. ಇವತ್ ನಿಂಗೋಸ್ಕರ ಚಿಕನ್ ಮಾಡ್ತಿದ್ದೀನಿ ಟಾಮು. ನಿಜವಾಗ್ಲೂ ನಿನಗೋಸ್ಕರನೇ ತರಿಸಿದ್ದು. ನೀನ್ 15 ದಿನ ತಿಂದಿರ ತಾನಪ್ಪ. ಆಫ್ಟರ್ 10 ಮಿನಿಟ್ಸ್ ಚಿಕನ್ ಫುಲ್ ಕೂಲ್ ಆಗೈತೆ. ಚಳಿ ಆಗ್ತಾ ಇರ್ಬೋದು. ಈಗ ಬಿಸಿ ಮಾಡುವ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎಣ್ಣೆ ಇಷ್ಟ ಹಾಕೊಂಡಿದ್ದೀನಿ ಫ್ರೆಂಡ್ಸ್, ಆಗಲೇ ಬಜ್ಜಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ 2, ಅದಕ್ಕೆ ಈ ತರ ಐತೆ, ಏನು ಅನ್ಕೋಬೇಡ್ರಿ. ಈಗ ಕರ್ಕೊಳ್ವಾ ಇದನ್ನ. ಮತ್ತೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಚಳಿಗೆ ನಡುಕ್ತಾ ಇರೋ ಪೀಸ್ಗಳನ್ನ ಎಣ್ಣೆಗೆ ಬಿಸಿ ಆಗಕ್ಕೆ ಹಾಕ್ಬೇಕು ಫ್ರೆಂಡ್ಸ್. ಚಿಕನ್ ಕಬಾಬ್ ತರ ಅಲ್ಲ ಫ್ರೆಂಡ್ಸ್, ಇದು ಪಕೋಡ ಅಂದ್ರೆ ಫುಲ್ಲು ಡ್ರೈ ಫ್ರೈ ಮಾಡಬೇಕು ಫ್ರೆಂಡ್ಸ್. ಅಂದ್ರೆ ಟಪ್ ಅಂತ ಸೌಂಡ್ ಬರಬೇಕು ಪ್ಲೇಟ್ಗೆ ಹಾಕಿದ್ರೆ, ಆ ತರ. ಹಂಗಂತ ಐ ಫ್ಲೇಮಲ್ಲಿ ಇಟ್ಕೊಂಡು ಸೀದ್ಸಕ್ ಹೋಗ್ಬಾರ್ದು. ಲೋ ಫ್ಲೇಮಲ್ಲೂ ಅಲ್ಲ, ಐ ಫ್ಲೇಮಲ್ಲೂ ಅಲ್ಲ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕರ್ಕೊಂಡ್ರೆ ಈ ತರ ಆಗ್ತೈತೆ ಫ್ರೆಂಡ್ಸ್. ಜಾಸ್ತಿ ಟೈಮ್ ಬೇಕು ಫ್ರೆಂಡ್ಸ್, ಇದು ಕಬಾಬ್ಗಿಂತ ಜಾಸ್ತಿ ಟೈಮ್ ಬೇಕು, ಆವಾಗಲೇ ಚಿಕನ್ ಪಕೋಡ ಮಾಡೋಕ್ಕಾಗೋದು. 1 ಟ್ರಿಪ್ ಎತ್ಕೊಂಡು ಮತ್ತೆ 1 ಟ್ರಿಪ್ ಬೇಯಕ್ಕೆ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಅದು ಬೇಯ್ತಾ ಅಲ್ಲಿ, ಅಷ್ಟರಲ್ಲಿ ಶಿವಾಗೆ ತಿನ್ನಕ್ ಕೊಡ್ವಾ. ತಗೊಳ್ಳಿ ಹಸ್ಬೆಂಡ್. ಲೈಟ್ ಆಗಿರ್ತೈತೆ ಫ್ರೆಂಡ್ಸ್ ಮಸಾಲೆ, ಜಾಸ್ತಿ ಮಸಾಲೆ ಇಲ್ದಿರಾ, ಖಾರ ಇಲ್ದಿರಾ. ಚಾಟ್ ಮಸಾಲ ಹಾಕೊಂಡ್ರೆ ಚೆನ್ನಾಗಿರ್ತೈತೆ, ಆದರೆ ಆ ಫ್ಲೇವರ್ ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್, ಅದಕ್ಕೆ ಹಾಕ್ಕೊಳ್ಳಲ್ಲ ನಾವು. ಸೂಪರ್ ಐತಲ್ಲ, ನಿಂಬೆಹಣ್ಣು ಇಟ್ಕೊಳ್ತೀನಿ, ಚೆನ್ನಾಗೈತೆ. ಚಿಕನ್ ಪಕೋಡ ಅಂದರೆ ಫುಲ್ಲು ಡ್ರೈ ಫ್ರೆಂಡ್ಸ್. ರಿಯಲ್ ಪಕೋಡ ನಾವು ಮಾಡ್ತೀವಲ್ಲ ಕಡ್ಲೆಟಲ್ಲಿ, ಆ ಥರ ಫುಲ್ಲು ಡ್ರೈ ಆಗಿ ಬೇಯಿಸ್ಬೇಕು. ಉಲ್ಟಾ ಮಾಡಿ ಮಾಡಿ ಜಾಸ್ತಿ ಟೈಮ್ ತಗೊಂಡು, ಆವಾಗಲೇ ಅದು ಪಕೋಡ ಆಗೋದು ಫ್ರೆಂಡ್ಸ್, ಇಲ್ಲಾಂದರೆ ಕಬಾಬ್ ಆಗ್ಬಿಡ್ತೈತೆ. ನಂಗೊಂದು ಪೀಸ್ ಕೊಡಿ. ಲೈಟಾಗಿ ಚೆನ್ನಾಗೈತೆ. 2000 years later. ಓಕೆ ಫ್ರೆಂಡ್ಸ್, ಈಗ ಊಟ ತಿಂದ್ವಿ, ನಾನು ಟಾಮನ್ ತಿಂದ. ಈಗ ಮ್ಯಾಟ್ರ್ ಏನಂದ್ರೆ ಫ್ರೆಂಡ್ಸ್, ನಾವು ಕಬಾಬ್ ಮ್ಯಾಟ್ರಿಗೆ ಬರ್ಬೇಕಾಗಿದ್ದಲ್ಲ, ನನ್ನ ಮ್ಯಾಟ್ರ್ ಇದ್ದಿದ್ದು ಬೇರೆ. ಯಾಕಂದ್ರೆ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಫ್ರೆಂಡ್ಸು ಹತ್ತತ್ರ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದನೂ ಕೇಳ್ತಾನೆ ಇದ್ರಿ, ವಿಡಿಯೋದಲ್ಲಿ ನಿಮ್ ಚೈಲ್ಡ್ಹುಡ್ ಸ್ಟೋರಿ ಹೇಳ್ರಿ ಅಂತ ಅನ್ಬಿಟ್ಟು, ಜೊತೆಗೆ ನಿಮ್ ಪೇರೆಂಟ್ಸ್ ಬಗ್ಗೆ ನೀವ್ ಎಲ್ಲೂ ಮಾತಾಡಲ್ಲ ಯಾವ ವಿಡಿಯೋದಲ್ಲೂ ಅಂತ ಅನ್ಬಿಟ್ಟು. ಅದಕ್ಕೆ ಫ್ರೆಂಡ್ಸ್ ಎಲ್ರು ಕೇಳ್ತಿದ್ರಲ್ಲ, ಸರಿ ಒಂದು ವಿಡಿಯೋ ಮಾಡ್ಬಿಟ್ರೆ ಅದು ಮುಗ್ದೋಯ್ತು, ಮತ್ತಿನ್ಯಾವತ್ತೂ ಅವ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಈಗ ಮ್ಯಾಟ್ರಿಗೆ ಬರ್ತೀನಿ. ನನ್ನ ಚೈಲ್ಡ್ಹುಡ್ ಸ್ಟೋರಿ. ಎಲ್ಲಾ ಹೆಣ್ಮಕ್ಳಿಗಿದ್ದಂಗೆ
ಹುಟ್ಟಿದ ತಕ್ಷಣ ವಾವ್ ಅನ್ನೋ ತರ ಅವ್ರ ಅಪ್ಪ ಅಮ್ಮ ಖುಷಿ ಆಗೋ ತರ ಏನು ಇಲ್ಲ ನಮ್ ಚೈಲ್ಡ್ಹುಡ್ ಸ್ಟೋರಿ ಮಾತ್ರ. ಈಗ ರಿಯಲ್ ಮ್ಯಾಟರ್ ಬರುವ. ನಾನು ಹುಟ್ಟಿದ್ದು ಜನವರಿ 12ಕ್ಕೆ ಫ್ರೆಂಡ್ಸ್. ಆವಾಗ ನೀನು ಎಲ್ಲಿದ್ದೆ? ಅಳ್ತಾ ಇದ್ದ? ನಾನು ಹುಟ್ಟಿದ್ ಜನವರಿ 12ಕ್ಕೆ. ನಾನು ಹುಟ್ಟಿದಾಗ ನೀನ್ ಎಲ್ಲಿದ್ದೆ, ಯಾವ ಹುಡುಗಿಯಿಂದ ಬಿದ್ದಿದ್ದೆ, ಅದು ಮೇನ್ ಇಂಪಾರ್ಟೆಂಟ್. ನಾನೆಂತ ಹುಡುಗಿ ನೋಡಿಲ್ಲ. ಗಾರ್ಮೆಂಟ್ ಗೀತಾ, ಜೋಬ್ಡಿ ಜಯ, ಬೋಂಡ್ ಅಂಗಡಿ ಭಾಗ್ಯ, ಪೂಜಾರಿ ಮಗಳು ಪೂರ್ಣಿ, ಪಿಸಿ ತಂಗಿ ಪಾರಿ. ಹುಡುಗಿಯಿಂದ ಇಲ್ಲ ಅಂತ. ನಾನು ಹುಟ್ಟಿದಾಗ 12 ವರ್ಷ ಫ್ರೆಂಡ್ಸ್. ಇವಾಗೆ 12 ವರ್ಷ ಆದ್ರೆ ಓದ್ತಾ ಇದ್ದ. ಎಷ್ಟನ? 12 ವರ್ಷ ಅಂದ್ರೆ 7ನೇ ಕ್ಲಾಸ್. 7ನೇ ಕ್ಲಾಸ್ ಅಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಆಗಿಲ್ಲ ಇನ್ನ. ಅಷ್ಟೇ ಫ್ರೆಂಡ್ಸ್. ಏನು ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ಲವ್ ಅನ್ನೋದೇ ಗೊತ್ತಿಲ್ಲ. ಎಷ್ಟೇ ವರ್ಷ ಆದ್ಮೇಲೆ ಗೊತ್ತಾಯ್ತು? SLC ಫಸ್ಟ್ ಲವ್ ಹೆಸರೇನು? ಯಾವ್ದಿಲ್ಲ. ಬೇಡ ಫ್ರೆಂಡ್ಸ್. ಈ ಲವ್ ಸ್ಟೋರಿ ಕೇಳಿದ್ರೆ ಇತ್ತ ನೆತ್ತಿಗೆ ಇರ್ಬಿಟ್ಟು ಹಂಗೆ ಜಗಳ ಸ್ಟಾರ್ಟ್ ಆಗ್ಬಿಡ್ತೈತೆ. ಚೈಲ್ಡ್ಹುಡ್ ಸ್ಟೋರಿ. ನಾನು ಹುಟ್ಟಿದ್ದು ಜನವರಿ 12ಕ್ಕೆ ಫ್ರೆಂಡ್ಸ್. ಶುಕ್ರವಾರ ಹುಟ್ಟಿದ್ದು. ಇಂಥ ಟೈಮಲ್ಲಿ ಗಟ್ಟಿ ಮನ್ಸ್ ಮಾಡ್ಕೊ. ಬೆಳಗಿನ ಜಾವ ಅಂತ ಅನಿಸ್ತೈತೆ ನನ್ಗೆ. ಎಲ್ರಿಗೂ ನಾನು ಚೈಲ್ಡ್ಹುಡ್ ಸ್ಟೋರಿ ಅಂದ್ರೆ ನೆನ್ಪಿರ್ತೈತಲ್ಲ ಫ್ರೆಂಡ್ಸ್, ಹೇಳಿರ್ತಾರೆ ಪೇರೆಂಟ್ಸ್ ಈ ಟೈಮ್ ಹುಟ್ಟಿದ್ರಿ ಅಂತೆಲ್ಲ. ನನ್ಗೆ ಆ ಡೇಟ್ ಮಾತ್ರ ಗೊತ್ತು ಅಷ್ಟೇ, ಇನ್ನ ಹಿಂಗೆ ಏನಂತ ಗೊತ್ತಿಲ್ಲ. ಎಲ್ಲಾ ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಅವ್ರ ಫ್ಯಾಮಿಲಿ ಎಲ್ಲ ವಾವ್ ಅಂತ ಎತ್ಕೊಂಡ್ರೆ ನನ್ನ ದರಿದ್ರ ಅಂತ ಅಂದಿದ್ರಂತೆ. ನಮ್ಮ ಅಪ್ಪನ್ ಮಾತ್ರ ಖುಷಿ ಇತ್ತಂತೆ. ಅವ್ರು ಹೇಳಿದ್ ಸ್ವಲ್ಪ ನೆನ್ಪೈತೆ ನಂಗೆ. ಹುಟ್ಟಿದ್ದು ಇದೇ ಊರೇ ಫ್ರೆಂಡ್ಸ್, ಇಲ್ಲಿ ಪಕ್ಕದಲ್ಲೇನೆ. ನಾವಿರೋದು ಪಕ್ಕದಲ್ಲೇ, ಹಾಸ್ಪಿಟ್ಲಲ್ಲೇ ಹುಟ್ಟಿದ್ದು, ಪಕ್ಕದೂರಲ್ಲಿ. ಆಮೇಲೆ ನಾವು ಚಿಕ್ಕ ವಯಸ್ಸಲ್ಲಿ ಎಲ್ಲೆಲ್ಲೆಲ್ಲೋ ಇದ್ವಿ ಫ್ರೆಂಡ್ಸ್, ಒಂದ್ ಕಡೆ ಇರ್ಲಿಲ್ಲ. ಜಾಸ್ತಿ ಇದ್ದಿದ್ದಂದ್ರೆ ರಿಲೇಷನ್ಸ್ ಮನೆಗಳಲ್ಲೇನೆ. ಏನೋ ಫ್ರೆಂಡ್ಸ್, ಇಷ್ಟ ಆಗಲ್ಲ ಅದೆಲ್ಲ ಹೇಳಕ್ಕೆ. ಒಂದ್ ವಿಡಿಯೋ ಮಾಡಿ ಬಿಟ್ಬಿಟ್ರೆ ಆಮೇಲೆ ಮುಗಿತಲ್ಲ, ಅವ್ರ ಬಗ್ಗೆ ಇನ್ನೇನು ಮಾತಾಡೋದಿರಲ್ಲ ಅಂತ ಅನ್ಬಿಟ್ಟು ಅತರ ಹೇಳ್ಕೊಳ್ಳೋಷ್ಟು ಖುಷಿ ತರ ಇರ್ಲಿಲ್ಲ ಫ್ರೆಂಡ್ಸ್ ಚೈಲ್ಡ್ಹುಡ್. ಅವಾಗಿಂದನೂ ಕಷ್ಟನೇ. ನನ್ನ ಎಷ್ಟು ವಯಸ್ಸಲ್ಲಿ ನೋಡಿದ್ದೆ ನೀನು? ಒಂದು 4-5 ವರ್ಷ ಉಳಿದೆ. ನಾನ್ 4-5 ವರ್ಷ ಮಗು ಇದ್ದಾಗ. ಎಲ್ಲಿದ್ವಿ ನಾವ್ ಅವಾಗ? ಅವಾಗ ಎಲ್ಲಿದ್ರಿ? ಊರ್ ಬಂದಿದ್ರಿ. ಇದೆಲ್ಲ ಸುಳ್ಳು ಫ್ರೆಂಡ್ಸ್. ನನ್ ಬುದ್ಧಿ ಬಂದ್ಮೇಲೆ ಇವ್ರ ಊರ್ ಕಾಲಿಟ್ಟಿದ್ದು. ನನ್ಗೆ ನೆನ್ಪಿರೋದು ಫ್ರೆಂಡ್ಸ್, ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಎಲ್ಲ ಸ್ಕೂಲ್ಗೆ ಹೋಗ್ತಿದ್ದೆ. ಇಲ್ಲೇ ಹಾವಲಳ್ಳಿ ಅಂತ ಆಯ್ತಾ, ಅಲ್ಲಿ 2ನೇ ಕ್ಲಾಸ್ ಕರೆಕ್ಟ್ ಜಾಯ್ನ್ ಆಗಿದ್ದು. ಅವಾಗ ಒಂದ್ ಸ್ವಲ್ಪ ನೆನಪೈದೆ, ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತಾ ಇದ್ದಿದ್ದು ಅದು ಇದು ಎಲ್ಲ. ನಮ್ಮಪ್ಪ ಅಲ್ಲೇ ಕೆಲಸ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು. ಆಮೇಲೆ ನನ್ಗೆ ನಮ್ಮಪ್ಪ ಅಮ್ಮ ಏನೋ ಸ್ವಲ್ಪ ಗಲಾಟೆ ಮಾಡ್ಕೊಂಡು ಇವ್ರ ಅಕ್ಕ ಅಂತ ಹೇಳ್ತೀನಿ ಫ್ರೆಂಡ್ಸ್, ನಮ್ಮಮ್ಮ ಅಂತ ಬೇಡ, ಇವ್ರ ಅಕ್ಕ ಇವ್ರ ಮನೇಲಿ ಇದ್ರಂತೆ. ಎಷ್ಟು ವರ್ಷ ಇದ್ರು ಅವರಪ್ಪಿ? ಜಗಳ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಅದಾದ್ಮೇಲೆ ನನ್ಗೆ ಅವ್ರು ನೆನ್ಪಿರ್ಲಿಲ್ಲ ಫ್ರೆಂಡ್ಸ್. ನಾನು ಆಮೇಲೆ ನಮ್ಮಪ್ಪ ಅವ್ರ ಅಮ್ಮ ಹತ್ರ ಒಂದು ಸ್ವಲ್ಪ ವರ್ಷ ಬೆಳೆದಿದ್ದು. ನಾನು ನನ್ಗೆ ಇಬ್ರು ತಮ್ಮಂದ್ರು ಅವ್ರೆ. ಅವನು ಒಬ್ಬ ಈಗ ಇಲ್ಲ, ಇಬ್ಬರು ತಮ್ಮಂದ್ರ. ಆಮೇಲೆ ನಾವು ಆನೆಕಲ್ಲಲ್ಲಿ ನಮ್ಮ ಅಜ್ಜಿ ಮನೇಲಿ ಇದ್ದಿದ್ದು. ನಮ್ ತಾತನ್ಗಂತೂ ಫ್ರೆಂಡ್ಸ್ ನಮ್ ಮೂವರ್ನು ನೋಡಿದ್ರೇನೆ ಆಗ್ತಾ ಇರ್ಲಿಲ್ಲ. ನಮ್ಮ ಅಜ್ಜಿ ಇರೋ ತನಕನೇನೆ ಸೈಲೆಂಟ್ ಆಗಿರ್ತಾ ಇದ್ರು, ಬೈತಾ ಇದ್ರು ಕೆಟ್ಟದಾಗೇನೆ. ಅಂದ್ರೆ ಯಾರಾಗ್ಲಿ ತಂದೆ ತಾಯಿ ಬಿಟ್ಟೋದವ್ರನ್ನ ಸಾಕ್ಬೇಕು ಅಂದ್ರೆ ಹಂಗೆ ಅಂತಾರಲ್ಲ ಫ್ರೆಂಡ್ಸ್. ನಮ್ ತಾತನ್ ಮಾತ್ರ ನಮ್ಮನ್ನ ನೋಡಿದ್ರೇನೆ ಆಗ್ತಾ ಇರ್ಲಿಲ್ಲ, ಕೆಟ್ಟದಾಗೆ ಬೈತಾ ಇದ್ದಿದ್ದು. ನಮ್ಮ ಅಜ್ಜಿ ಏನಾದ್ರು ಒಂದ್ ಸ್ವಲ್ಪ ಆಚೆ ಈಚೆಗೆ ಅಂಗಡಿಗೆ ಅದಕ್ಕೆ ಹೋದ್ರಂದ್ರೆ ಗಿಲ್ಬಿಡೋದು, ಹೊಡೆದ್ಬಿಡೋದು, ಕಾರ್ತಿಕ್ ಜಾಸ್ತಿ ಮಾಡ್ತಾ ಇದ್ರು. ನನ್ ತಮ್ಮ ತೀರಾ ಚಿಕ್ಕೋನ್, ಅವನು ಒಂದ್ ಸ್ವಲ್ಪ ಓಡಾಡ್ತಿದ್ದ ಅಷ್ಟೇ. ಅವನ್ನ ಎತ್ಕೊಂಡೇ ಇರ್ತಾ ಇದ್ದೆ ನಾನು, ಅಷ್ಟು ಇಷ್ಟ ಇರ್ತಿತ್ತು. ಅವನೇ ಇವಾಗಿಲ್ಲ. ಆತರ ನಮ್ಮಪ್ಪ ಅವಾಗ ಬಂದು ನೋಡ್ಕೊಂಡು ಹೋಗೋದು ಅದೆಲ್ಲ ಮಾಡ್ತಿದ್ರು. ನಮ್ಮಮ್ಮ ಬಿಟ್ಬಿಟ್ಟು ಹೋದ್ರು. ಒಂದ್ ಸ್ವಲ್ಪ ವರ್ಷ ನಮ್ಮಪ್ಪ ಬಿಟ್ಬಿಟ್ಟು ಹೋಗಿರ್ಲಿಲ್ಲ ನಮ್ಮನ್ನ. ಅಟ್ಲೀಸ್ಟ್ ಬೇರೆಯವ್ರ ಮನೇಲಾದ್ರೂ ಬಿಟ್ಬಿಟ್ಟು ನಮ್ಗೆ ನಾವ್ ಇರೋ ತನಕ ರೇಷನ್ ತಂದ್ಕೊಡೋದು, ತಿಂಡಿಗಳು ತಂದ್ಕೊಡೋದು ಆತರ ನೋಡ್ಕೊಂಡಿದ್ರು. ಆಮೇಲೆ ನಮ್ಮ ಅಜ್ಜಿಗೆ ಏನೋ ಅವ್ರಿಗೆ ಕ್ಯಾನ್ಸರ್ ಏನೋ ಇತ್ತು ಅನ್ಸ್ತಿದೆ ಫ್ರೆಂಡ್ಸ್. ಸಡನ್ ಆಗಿ ಬಿಟ್ಬಿಟ್ಟು ಹೋಗ್ಬಿಟ್ರು ಒಂದ್ಸಲ. ನನ್ನ 5ನೇ ಕ್ಲಾಸ್ ಅಲ್ಲಿ ಇದ್ದಾಗ ಊರ್ಗ್ ಬಂದ್ಬಿಟ್ಟವ್ರ ಅವ್ರ ಮಕ್ಕಳ ಮನೆಗೆ ಅವರು. ಆಮೇಲೆ ನಾನ್ ಬಂದ್ಬಿಟ್ಟು ಸ್ಕೂಲಿಂದ ಬಾಗ್ಲ ಹತ್ರ ಕುತ್ಕೊಂಡೇ ಇದ್ದೀನಿ ರಾತ್ರಿ ಆಗೋವರ್ಗು. ಬರ್ತಾರೆ ನಮ್ಮ ಅಜ್ಜಿ, ಬರ್ತಾರೆ ಅನ್ಬಿಟ್ಟು. ಅಷ್ಟೊತ್ಗಾಗ್ಲೇ ನನ್ನ ತಮ್ಮಂದ್ರನ್ನ ಕರ್ಕೊಂಡ್ ಹೋಗ್ಬಿಟ್ಟಿದ್ರು ನಮ್ಮಮ್ಮ. ಅವಾಗ ಅವ್ರು ಜೊತೆ ಆಗಿದ್ರು, ಮಾತಾಡ್ಕೊಂಡಿರೋ ಮಾತುಕತೆ ಎಲ್ಲಾಗಿ ಕರ್ಕೊಂಡ್ ಹೋಗ್ಬಿಟ್ಟವ್ರೆ. ಆಮೇಲೆ ನಮ್ಮಪ್ಪ ನನ್ ಬಂದ್ ಕರೀತವ್ರೆ, ಮಮ್ಮಿ ಬಂದೈತೆ ಬಾಬಾ ಅಂತ. ನಾನ್ ಬರ್ತಾರ ಕಿರ್ಚ್ತಾ ಇದ್ದೀನಿ, ನಾನ್ ಬರಲ್ಲ ಅನ್ಬಿಟ್ಟು. ಅಷ್ಟು ಚಿಕ್ಕ ವಯಸ್ಸಿಂದಾನು ಅಟ್ಯಾಚ್ಮೆಂಟ್ ಇಲ್ಲಲ್ಲ ಫ್ರೆಂಡ್ಸ್. ಯಾವಾಗ್ಲೂ ಕೆಟ್ಟದಾಗ ಬೈಯೋದು ಹೊಡೆಯೋದೇ ಇರ್ತೈತಲ್ಲ, ಅಟ್ಯಾಚ್ಮೆಂಟೇ ಇರ್ಲಿಲ್ಲ. ಆಮೇಲೆ ಜಾಸ್ತಿ ಕತ್ಲೆ ಆಗ್ಬಿಡ್ತು ಅಂದ್ಬಿಟ್ಟು ಹೋಗಿದ್ ನೆನ್ಪೈತೆ. ಆಮೇಲೆ ಕೋಳಿ ಫಾರ್ಮ್ ಇರ್ತಿತ್ತಲ್ಲ ಫ್ರೆಂಡ್ಸ್, ಅಲ್ಲಿ ನಮ್ಮಪ್ಪ ಕೆಲಸ ಮಾಡ್ತಾ ಇದ್ರು, ಅಲ್ಲೂ ಹೋಗಿದ್ದು. ಆಮೇಲೆ ನಮ್ಮ ಅಜ್ಜಿ ತಿರೋಗ್ಬಿಟ್ರು. 1 ವರ್ಷ ಏನೋ ಪಾಪ ಬೆಡ್ ಮೇಲೆನೆ ಇದು ತಿರೋಗ್ಬಿಟ್ರಂತೆ.
ಚೆನ್ನಾಗಿ ನೋಡ್ಕೋತಿದ್ರು, ಒಂದ್ ಸ್ವಲ್ಪ ಆದ್ರೂ ಪ್ರೀತಿ ತೋರಿಸ್ತಾ ಇದ್ರು. ಆದ್ರೆ ಬೇರೆ ಮೊಮ್ಮಕ್ಳೆಲ್ಲ ಬಂದಾಗ ನಮ್ಮನ್ನೊಂದ್ ಸ್ವಲ್ಪ ಕೀಳಾಗೆ ನೋಡ್ತಾ ಇದ್ರು. ಅದೊಂದ್ ಸ್ವಲ್ಪ ಬೇಜಾರೈತೆ. ಬೇಜಾರ್ ಮಾಡ್ಕೋಬಾರ್ದು, ಯಾಕಂದ್ರೆ ಅವರು ಅವತ್ತು ಬಿಟ್ಬಿಟ್ಟಿದ್ರೆ ನಾವ್ ಯಾಕೆ ನೋಡ್ಕೋಬೇಕು ಅಂತ ಅವತ್ತೇ ಅನಾಥರ ತರ ಬೆಳಿಬೇಕಾಯ್ತು. ನನ್ ಜೊತೆಗೆ ನಾನು ನನ್ನ ತಮ್ಮಂದ್ರು. ಆಮೇಲೆ 5th ಅಲ್ಲಿ 5ನೇ ಕ್ಲಾಸ್ ಅಲ್ಲಿ ಫಸ್ಟ್ ಮತ್ತೆ ನಮ್ಮಮ್ಮನ ಹತ್ರ ಹೋಗಿದ್ ನಾನು. ಆಮೇಲೆ 5, 6, 7, 8, 9 8ನೇ ಕ್ಲಾಸ್ ಅಷ್ಟೊತ್ತಿಗೆ 3 ವರ್ಷ ಇದ್ರು. ಆಮೇಲೆ ಮತ್ತೆ ಅವರು ಗಲಾಟೆ ಮಾಡ್ಕೊಂಡು ಆಮೇಲೆ ಬೇರೆ ಆಗಿದ್ದು. ಇದುವರೆಗೂ ಒಂದಾಗ್ಲಿಲ್ಲ. ಅದ್ರ ಮಧ್ಯ ಶಿವಣ್ಣ ಪರಿಚಯ ಆಗಿದ್ದು ಅದೆಲ್ಲ ಆಯ್ತು. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಂಡ್ಸ್ ನಾನು 6ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನಾನು ಹೂವ ಕುಯ್ಯಕ್ ಹೋಗ್ತಿದ್ದೆ. ನಮ್ ಕಡೆ ಶಾವಂತಿ, ರೋಸು, ಡೇರ ಹೂವ, ಚೆಂಡು ಹೂವ ಅದೆಲ್ಲ ಜಾಸ್ತಿ ಬೆಳೀತಿದ್ರು. 6 ಗಂಟೆಯಿಂದ 8:30ವರೆಗೂ ಹೂವ ಕುಯ್ಯಕ್ ಹೋಗ್ತಿದ್ದೆ. 30 ರೂಪಾಯಿ ಕೊಡ್ತಿದ್ರು. ಆಮೇಲೆ ಬಂದು ಸ್ಕೂಲ್ಗೆ ರೆಡಿ ಆಗ್ಬಿಟ್ಟು ಹೋಗೋದು. ಸಂಜೆ ಬಂದು ಪಾತ್ರೆ ತೊಳೆದು ಮನೆ ಬಾಗಿಲು ಉಡ್ಸೋದು. ಅದು ಇಲ್ಲಾಂದ್ರೆ ಮತ್ತೆ ಹೂವ ಕೊಯ್ದಿತ್ತಂದ್ರೆ ಮತ್ತೆ ಸಂಜೆನೂ ಹೂವ ಕುಯ್ಯಕ್ ಹೋಗ್ಬಿಡೋದು. ಆತರ ಇದ್ದಿದ್ದು ಫ್ರೆಂಡ್ಸ್. ನನ್ನ ಚೈಲ್ಡ್ಹುಡ್ ಅಲ್ಲಿ ಆಟ ಆಡಿರೋ ನೆನಪೇ ಇಲ್ಲ ನನ್ಗೆ. ಏನೋ ಗೊಂಬೆ ಎತ್ಕೊಂಡು ಆಟ ಆಡಿರೋದು, ಮಕ್ಕಳು ಹುಡುಗರ ಜೊತೆ ನಮ್ ಫ್ರೆಂಡ್ಸ್ ಜೊತೆ ಆಟ ಆಡಿರೋದು ಅದು ಇಲ್ವೇ ಇಲ್ಲ ನನ್ಗೆ. ಅದೊಂದ್ ಬೇಜಾರೈತೆ, ಇಲ್ವೇ ಇಲ್ವಲ್ಲ ಆತರ ಸ್ವೀಟ್ ಮೆಮೊರೀಸ್ ಆಟ ಆಡಿರೋದು ಅಂತ. ಆಟ ಅಂದ್ರೆ ನಾವು ಸ್ಕೂಲ್ಗೆ ಹೋದಾಗ ಊಟ ಆದ್ಮೇಲೆ ಮಧ್ಯಾಹ್ನ ಟೈಮು ಒಂದು ಬ್ರೇಕ್ ಇರ್ತಿತ್ತಲ್ಲ ಫ್ರೆಂಡ್ಸ್, ಆ ಟೈಮಲ್ಲೇ ಖೋಖೋ, ಇದು ಪಾಂಡಿ ಮನೆ ಅದೆಲ್ಲ ಆಡ್ತಾ ಇದ್ದಿದ್ದು. ಅದೊಂದು ನೆನಪೈತೆ. ಏನಾದ್ರೂ ಸ್ಕೂಲ್ ಅವತ್ತು ಸ್ಟ್ರೈಕ್ ಗೀಕೋ ಆಗ್ಬಿಟ್ಟು ಏನೋ ಒಂದು ರಜಾ ಬಂತು ಅಂದ್ರೆ ಫ್ರೆಂಡ್ಸ್ ಮುಗೀತ. ಅವತ್ತು ಫುಲ್ಲು ಎಲ್ಲ ಮಕ್ಳಿಗೂ ಸ್ಕೂಲ್ ರಜಾ ಇದ್ರೆ ಖುಷಿ ಆಗ್ತಿತ್ತು. ನನ್ಗ ಅವತ್ತು ಇವತ್ತು ಮುಗೀತು ನನ್ ಕತೆ ಅಂತ. ಮನೇಲಿ ಇಷ್ಟನೇ ಆಗ್ತಾರೆ ಅನ್ಕೊಂಡ್ರೆ. ನನ್ನನ್ನ ಯಾರಾದ್ರೂ ತಂದೆ ತಾಯಿಗಳು ಹೆಸರಿಡ್ ಕರೀತಾರೆ, ಇಲ್ಲ ಮಗಳೇ ಹಂಗಿಂಗಂದ್ರೆ ನನ್ನ ಕರಿತಾ ಇದ್ದೆ ಅನಿಷ್ಟ ದರಿದ್ರ ಇನ್ನ ಕೆಟ್ಟ ಪದಗಳು. ಯಾಕಂತ ಕಾರಣನೇ ಇಲ್ಲ. ಅವಾಗಿಂದನು ಅದೇ ಹುಡುಕ್ತಾ ಇದ್ದೀನಿ ನಾನು, ಯಾಕೆ ಹಂಗ್ ಕರಿತಿದ್ರು ಅಂತ. ಅದು ಆ ಮಾತುಗಳು ಎಷ್ಟು ವರ್ಷ ಫ್ರೆಂಡ್ಸ್ ನನಗೆ ಮೊನ್ನೆ ತನಕ ನನ್ಗೊಂದ್ 20 ವರ್ಷ 90ರವರೆಗೂ ಅದೇ ಇತ್ತು. ನಾನು ದರಿದ್ರ, ನನ್ನ ಅನಿಷ್ಟ, ನಾನು ಹುಟ್ಟಿದ್ಮೇಲೆ ಕಷ್ಟ ಬಂತಂತೆ ಅವರೆಲ್ಲ ಹೇಳ್ತಿದ್ರಲ್ಲ, ಅದೇ ನೆನ್ಪಿತ್ತು ನನ್ಗೆ. ಆಮೇಲೆ ಯಾವಾಗ ನನಗೊಂದ್ ಸ್ವಲ್ಪ ಜವಾಬ್ದಾರಿ, ಸಂಸಾರ ಅದೆಲ್ಲ ತಗೊಳಕ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಯ್ತು ಯಾವ ಅನಿಷ್ಟ ದರಿದ್ರ ಯಾವ ಮಕ್ಳು ಆಗಿರಲ್ಲ ಹುಟ್ತಾ. ಯಾವ ತಂದೆ ತಾಯಿ ಕಷ್ಟಪಟ್ಟು ಮೈ ಬಗ್ಸಿ ದುಡಿತಾರೋ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ, ಅಂತವ್ರಿಗೆ ಯಾವ್ದು ದರಿದ್ರ ಇರಲ್ಲ. ಶೋಕಿ ಮಾಡೋರ್ಗೆ ದರಿದ್ರ ಬಂದೇ ಬರ್ತೈತೆ. ಮಕ್ಳು ಬೇರೆ ಮಡಿಬೇಡ, ನಾವು ನಮ್ ಜೀವನ ನೋಡ್ಕೊಳ್ಳೋಣ ಅನ್ನೋರ್ಗೆ ದರಿದ್ರ ಬಂದೇ ಬರ್ತೈತೆ. ಮತ್ತೆ ತುಂಬಾ ಜನ ತೀರೋಗವ್ರೆ ನಮ್ಮ ಅಪ್ಪ ಅಮ್ಮ ಅಂತ ಅನ್ಕೋತಾ ಇದ್ದೀರಾ. ಬದುಕವ್ರೆ, ಚೆನ್ನಾಗವ್ರೆ ಫ್ರೆಂಡ್ಸ್ ಜೀವನದಲ್ಲಿ. ನಾವ್ ಹಿಂಗಿದೀವ, ನಮ್ಗಿಂತ ಚೆನ್ನಾಗಿ ಅವ್ರೆ, ಖುಷಿಯಾಗವ್ರೆ. ಮತ್ತೆ ಇನ್ನೂ ಡೀಟೇಲ್ ಆಗಿ ಹೇಳಕ್ ಕಷ್ಟ ಆಗ್ತೈತೆ ಫ್ರೆಂಡ್ಸ್. ಅದೆಲ್ಲ ಕೆಟ್ಟ ಜೀವನ ನಂದು. ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಂಗೆ ಏನಿದೀನಿ ಇದೇ ಖುಷಿ ನನ್ಗೆ. ಮದ್ವೆ ಆದ್ಮೇಲಂತೂ ಯಪ್ಪ ನರ್ಕದಂತೂ. ಮಧ್ಯದಲ್ಲಿ ಶಿವಣ್ಣ ಪರಿಚಯ ಆಯ್ತು ಫ್ರೆಂಡ್ಸ್. 8th 9th ಅಲ್ಲಿ ಮದ್ವೆ ಆಯ್ತು ನಮ್ಗೆ. ಆಮೇಲೆ ಮತ್ತೆ ವಾಪಸ್ಸು ನಮ್ ರಿಲೇಷನ್ಸ್ ಯಾರು ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಗ್ ನೆಂಟರು ಬರ್ತಿದ್ ನೆನಪೇ ಇಲ್ಲ. ಬರ್ತಿದ್ದಿದ್ದು ಏನಾದ್ರು ಪ್ರಾಬ್ಲಮ್ ಇದ್ದಾಗ, ಕಷ್ಟ ಇದ್ದಾಗ ಸಪೋರ್ಟ್ ಮಾತ್ರ ಬರ್ತಿದ್ದು. ನಮ್ಮನ್ನ ನೋಡ್ಬೇಕು ಅಂತ ಯಾರು ಬರ್ತಿರ್ಲಿಲ್ಲ. ಶಿವಣ್ಣನ್ ಮದ್ವೆ ಮಾಡ್ಕೊಂಡಾಗ ಬಂದಿದ್ ನೋಡಿ ಶಾಕ್ ಆಯ್ತು. ಏನ್ ಇವ್ರಲ್ಲ ಇವಾಗ ಬರ್ತಾವ್ರಲ್ಲ, ಅವಾಗಿಂದ ಇರ್ಲಿಲ್ಲ ಅನ್ಬಿಟ್ಟು. ಮತ್ತೆ ಶಿವಣ್ಣನ ಹತ್ರದಿಂದ ಕರ್ಕೊಂಡೋದಾಗ ನನ್ ಫೀಲ್ ಏನು, ನನ್ಗೆ ಓದಕ್ಕೆ ಕಳಿಸ್ತಾರೆ ಅಂತ. ಹೆಂಗಿದ್ರೆ ಅವಾಗ ನಾವ್ ಅಪ್ಪ ಅಮ್ಮ ಓದಿಸ್ತಾ ಇರ್ಲಿಲ್ಲ, ಅವ್ರ ಲೈಫ್ ಅವ್ರು ನೋಡ್ಕೊಂಡಿದ್ರು. ಇನ್ಮೇಲೆ ಓದೋದೆಲ್ಲ ಇರ್ತೈತೆ ಚೆನ್ನಾಗಿ ಅಂತಂದ್ರೆ ಕರ್ಕೊಂಡೋಗ್ಬಿಟ್ಟು ಬೇರೆ ಮನೆ ಕೆಲ್ಸಕ್ಕೆ ಹಾಕ್ಬಿಟ್ಟು ಬೇರೆ ಮನೆ ಕೆಲ್ಸಕ್ಕೆ ಹಾಕಕ್ಕೆ ಕರ್ಕೊಂಡೋಗವ್ರೆ ಶಿವಣ್ಣನ ಹತ್ರ ಇಂದ. ಆಮೇಲೆ 1 ವರ್ಷ ಬೇರೆಯವ್ರ ಮನೇಲಿ ಕೆಲ್ಸಕ್ಕೆ ಇದ್ದಿದ್ದು ಫ್ರೆಂಡ್ಸ್. ನಾನು ರಿಲೇಷನ್ ಮನೇಲಿ ವಿತೌಟ್ ಸಂಬಳ ಹೇಳ್ತೀರಾ ಕೆಲ್ಸಕ್ಕೆ ಇದ್ದಿದ್ದು, ಮನೆ ಕೆಲ್ಸಕ್ಕೆ ಅನ್ಬಿಟ್ಟು. ಅವಾಗಂತೂ ಸರಿಯಾಗಿ ಊಟ ಇಲ್ದಿರ, ಬಟ್ಟೆ ಇಲ್ದಿರ ನರ್ಕ ಜೀವನ. ಅಷ್ಟೆಲ್ಲ ಕಷ್ಟಪಟ್ಟೆ. ಇವಾಗ ಒಂದ್ ಸ್ವಲ್ಪ ಚೆನ್ನಾಗಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ದುಡ್ಡು ಕಾಸು ಅದು ಇದು ಅದೇನು ಕಷ್ಟ ಅನ್ಸಲ್ಲ ನನ್ಗೆ. ನೆಮ್ಮದಿ ಇರ್ಬೇಕು ಮೊದ್ಲು. ಅದಕ್ಕೆ ಸಣ್ಣ ವಿಷಯಕ್ಕೂ ಜಾಸ್ತಿ ನಾನು ಸೆನ್ಸಿಟಿವ್ ಆಗಿ ಡಿಸ್ಟರ್ಬ್ ಆಗ್ಬಿಡೋದು. ಅವಾಗಿಂದ ಇದೇ ಆಗ್ಬಿಡ್ತಾ ಅಂತ. ಊರಿಂದ ಈಗ ಶಿವಣ್ಣನ ಮದುವೆ ಮೇಲೆ ಊರು ಬಿಟ್ಟು ಬರಕ್ಕೂ ಅದೇ ಕಾರಣ. ನನ್ಗೆ ಜಗಳ ಗಲಾಟೆ ಚಿಕ್ಕ ವಯಸ್ಸಿಂದ ನೋಡಿ ಸಾಕಾಗ್ಬಿಟ್ಟೈತೆ ಫ್ರೆಂಡ್ಸ್. ನಮ್ಮಪ್ಪ ಅಮ್ಮ ಖುಷಿಯಾಗಿದ್ದಿದ್ದೆ ನನ್ ನೆನ್ಪೇ ಇಲ್ಲ ನನ್ಗೆ. ಅವ್ರು ನಗ್ನಗ್ತಾ ಮಾತಾಡ್ಕೊಂಡಿದ್ದು ಜಗಳನೇ ಆಗ್ತೈತಲ್ಲ, ಡಿಸ್ಟರ್ಬೆನ್ಸ್ ಒಂಥರ. ಜಗಳ ಅಂದ್ರೆ ಆಗಲ್ಲ, ಅಲ್ಲಿಂದ ಫಸ್ಟ್ ದೂರ ಇದ್ದು ಬಿಡೋಣ ಅಂತ ಅನಿಸ್ತೈತೆ. ಆದ್ರೆ ನಾನ್ ಮಾತ್ರ ಶಿವಣ್ಣನ ಮೇಲೆ ಜಗಳ ಆಡಕ್ಕೆ ಖುಷಿ ಪಡ್ತೀನಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ಜಗಳ ಮಾಡ್ತೀನಿ. ಯಾವಾಗ್ಲೂ ಚೆನ್ನಾಗಿದ್ರೆ ದೇವ್ರ ಕಣ್ಣಾಗ್ತಾರೆ, ಅದಕ್ಕೆ ಕಿತ್ತಾಡ್ತಾ ಇರ್ಬೇಕು ಯಾವಾಗ್ಲೂ. ನಾನ್ ಮದ್ವೆ ಆದ್ಮೇಲೂ ನಮ್ಮ ಅಪ್ಪ ಅಮ್ಮ ಎಲ್ಲ ಶಿವಾಗ ಹೇಳಿದ್ರು, ಅವಳ ಮದ್ವೆ ಹೊಡ್ಕೊಂಡಿದ್ದೆ ದರಿದ್ರ ಕಷ್ಟ ಅಂತ. ಇಲ್ಲ, ನೀನು ಎಷ್ಟು ಹರ್ಟ್ ಮಾಡಿದ್ಯ ಅಂತ ಗೊತ್ತಾಗ್ಬೇಕಲ್ಲ. ಅವಾಗ ಶಿವಣ್ಣ ನನ್ ಮುಖ ನೋಡ್ತಾರೆ. ಈವಾಗ್ಲೂ ಅಷ್ಟೇ ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ನನ್ ಮುಖ ನೋಡಲ್ಲ. ನಮ್ಮ ಅಪ್ಪ ಅಮ್ಮ ಹೇಳಿರೋದು ಮಾತಾ ಇನ್ನ ನೆನ್ಪಿಟ್ಕೊಂಡು ನಿನ್ ಮುಖ ತೋರಿಸ್ಬೇಡ ಅಂತಿದೆ. ನೀನ್ ಅಂದಿಲ್ಲ ನಿನ್ ಮುಖ ನೋಡಿದ್ರೆ ಕಷ್ಟ ಮದ್ವೆ ಆದ ಹೊಸ್ತರಲ್ಲಿ ಎಷ್ಟ್ ಸಲ ಅಂದಿಲ್ಲ? ಯಾಕೆ ಅನ್ಬೇಕು? ಅವಾಗ ಒಂಥರ, ಇವಾಗ ಒಂಥರ. ಯಾವಾಗ್ಲೂ ಒಂದೇ ತರ ಇರ್ಬೇಕು ಮನುಷ್ಯ. ಬದ್ಲಾದ್ರೆ ಮನುಷ್ಯ ಅಲ್ಲ, ಉಸಿರು ಬಳ್ಳಿ. ಹುಡುಗ ಇವಾಗ ಸ್ವಲ್ಪ ಬುದ್ಧಿ ಮುದ್ಕ ಆಗ್ಬಿಟ್ಟ.
ಹಂಗಾಗಿ ಹಿಂಗೈತೆ ಫ್ರೆಂಡ್ಸ್. ನಮ್ಮ ಅಮ್ಮನ ಬಗ್ಗೆ ಡೀಟೇಲ್ ಆಗಿ ಹೇಳಕ್ ಇಷ್ಟ ಇಲ್ಲ ಫ್ರೆಂಡ್ಸ್, ಬೇಡ. ಏನಾದ್ರು ಹೇಳಿದ್ರೆ ನಾನು ಸುಳ್ಳು ಹೇಳ್ಬೇಕಾಗ್ತೈತೆ. ನಮ್ಮ ಅಪ್ಪ ಅಮ್ಮ ಹಂಗೆ ಹಿಂಗೆ ಅಂತ. ರಿಲೇಷನ್ಸ್ ನನ್ಗೆ ಆಗದೆ ಇರೋರು ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡ್ತಾರೆ, ನಿಮ್ಮ ಅಪ್ಪ ಅಮ್ಮ ನೋಡಿದ್ರೆ ಹಿಂಗಿದಾರೆ, ನೀನ್ ಹಂಗೆ ಹೇಳ್ತೀಯ ಅನ್ಬಿಟ್ಟು. ಯಾಕೆ ಸುಳ್ಳು ಹೇಳ್ಬೇಕು, ಅದಕ್ಕೆ ಮಾತಾಡೋದೇ ಬೇಡ ಅಂತ. ಮತ್ತೆ ಇನ್ಯಾವತ್ತೂ ಅವ್ರ ಬಗ್ಗೆ ಕೇಳ್ಬೇಡ್ರಿ ಫ್ರೆಂಡ್ಸ್. ಲೈಫಲ್ಲಿ ಇನ್ಯಾವತ್ತೂ ನಾನು ಅವ್ರ ಹತ್ರ ಹೋಗಲ್ಲ ಮೋಸ್ಟ್ಲಿ. ಈಗ ಆಲ್ರೆಡಿ 13-14 ವರ್ಷ ಆಗ್ತಾ ಬಂದ್ಬಿಡ್ತಲ್ಲ. ಇನ್ನೂ ಜಾಸ್ತಿ ಆಯ್ತಲ್ಲ, ಜಾಸ್ತಿ ವರ್ಷನೇ ಆಗ್ತಾ ಬಂತು. ನೆನ್ಪಂತೂ ಆಗಲ್ಲ ಫ್ರೆಂಡ್ಸ್. ಚೈಲ್ಡ್ಹುಡ್ ಇಂದ ತುಂಬಾ ಅಟ್ಯಾಚ್ ಆಗಿದ್ರೆ, ಡಿಪೆಂಡ್ ಆಗಿದ್ರೆ, ಅವರು ಮಕ್ಕಳು ಅಂತ ಪ್ರೀತಿ ಇದ್ದಿದ್ರೆ ನನ್ಗೆ ನೆನ್ಪಾಗ್ತೈತು. ಅಷ್ಟು ನೆನ್ಪಾಗಲ್ಲ. ಯಾರಾದ್ರೂ ಬೈದಾಗ ನೆನ್ಪಾಗ್ತೈತೆ. ಇನ್ನ ಅಪ್ಪ ಅಮ್ಮ ಇದ್ದಿದ್ರೆ ಹೆಂಗ್ ಆಡ್ತಿದ್ಲು, ಯಾರು ಗತಿ ಇಲ್ಲ ಆತರ ಅಂದಾಗ ಇರ್ಬೇಕಿತ್ತು, ಅವ್ರು ಇರ್ಬೇಕಿತ್ತು ಅಂತಲ್ಲ, ಒಳ್ಳೆ ತಂದೆ ತಾಯಿ ಇರ್ಬೇಕಿತ್ತು ಅಂತ ಮಾತ್ರ ಅನಿಸ್ತಿದೆ. ಚೆನ್ನಾಗವ್ರೆ, ಖುಷಿಯಾಗವ್ರೆ, ಇರ್ಲಿ ಅಷ್ಟೇ. ಮೊದ್ಲೆಲ್ಲ ಕೋಪ ಬರ್ತಾಯಿತ್ತು, ನನ್ನ ಕೈಲಿ ಏನೋ ಆಗದೆ ಇದ್ದಾಗ ಕೋಪ ಬರ್ತಾಯಿತ್ತು. ಅವ್ರ ಹೊಟ್ಟೆಲಿ ಹಾಕೊಟ್ಟದೆ ಹಂಗಿಂಗೆ ಅಂತ. ಇವಾಗ ಮೋಸ್ಟ್ಲಿ ನನಗೆ ಇದು ನನ್ನ ಹಣೆ ಬರದಲ್ಲಿ ಹಿಂಗೆ ಇತ್ತೇನೋ. ಮೋಸ್ಟ್ಲಿ ಓದ್ ಜನ್ಮದಲ್ಲಿ ನಾನು ನನ್ನ ಮಕ್ಕಳನ್ನ ಹಿಂಗ ಅನಾಥರ ತರ ಬಿಟ್ಬಿಟ್ಟು ಹೋಗಿದ್ನೇನೋ, ಅದ್ ಕರ್ಮ ರಿಟರ್ನ್ ಏನೋ ಈ ಜನ್ಮದಲ್ಲಿ. ಆ ಥರ ಎಲ್ಲ ನಂಬಕ್ ಸ್ಟಾರ್ಟ್ ಆದ್ಮೇಲೆ ಏನ್ ಮಾಡಕ್ಕಾಗಲ್ಲ. ಇನ್ನೂ ಕಷ್ಟಪಟ್ಟಿರೋರು ಇರ್ತಾರೆ. ಅಟ್ಲೀಸ್ಟ್ ನನಗೆ ಇಷ್ಟು ವರ್ಷ ಆದ್ಮೇಲಾದ್ರೂ ಒಂದು ಫ್ಯಾಮಿಲಿ, ಶಿವಣ್ಣ, ಟಾಮು ಅಂತವ್ರೆ. ಇನ್ನ ಕೆಲವೇ ಹೆಣ್ಮಕ್ಳಿಗೆ ಇನ್ನೂ ಅನಾಥರಾಗಿ ಅವ್ರೆ, ತಂದೆ ತಾಯಿ ಯಾರು ಇಲ್ದಿರ. ಅವ್ರನ್ನೆಲ್ಲ ನೋಡಿದಾಗ ಏನೋ ಒಂದ್ ದೇವರು ಒಂದ್ ಲೆವೆಲ್ಗೆ ಇಟ್ಟಿದ್ದಾನೆ ಅಂತ ಅನಿಸ್ತಿದೆ. ಆದ್ರೆ ಈ ಇಷ್ಟಕ್ಕೆ ಬರೋಕೆ ತುಂಬಾ ಕಷ್ಟಪಟ್ಟೆ ಫ್ರೆಂಡ್ಸ್. ನಾನು ಒಂಥರ ನನ್ ಮೇಲೆ ಪ್ರೌಡ್ ಫೀಲ್ ಆಗ್ತೈತೆ. ಎಷ್ಟೇ ಕಷ್ಟ ಬಂದ್ರೂನು, ತಂದೆ ತಾಯಿ ಇಲ್ಲ ಅಂದ್ರೂನು, ಶಿವಣ್ಣ ಸಪೋರ್ಟ್ ಇಲ್ಲ ಅಂದ್ರೂ, ನಾನು ಯಾರ ಹತ್ರನೂ ಸಪೋರ್ಟ್ ತಗೊಂಡಿಲ್ಲ ಇಷ್ಟು ವರ್ಷದಲ್ಲಿ. ಯಾರೊಬ್ರು ನನ್ ಮುಂದೆ ನಿಂತ್ಕೊಂಡು ಹೇಳೋ ತರ, ನಾನು ನಿಮ್ಮನ್ನ ಸಾಕದೆ, ನಿಮ್ಮನ್ನ ನೋಡ್ದೆ, ನಿಮ್ಗೆ ಅದ್ ಕೊಟ್ಟೆ ಅಂತ ಹೇಳೋ ತರ ಬದುಕಲಿಲ್ಲ. ತುಂಬಾ ಚಿಕ್ಕ ವಯಸ್ಸಕ್ಕೇನೆ ದುಡ್ದು ನನ್ಗೇನ್ ಬೇಕು ಖರ್ಚು ನಾನೇ ನೋಡ್ಕೊಳ್ಳೋತ್ರ. ಇಲ್ಲಿವರೆಗೂನು ನನ್ಗೇನ್ ಬೇಕು ನಾನೇ ನೋಡ್ಕೊತಾ ಇದ್ದೀನಿ. ಏನ್ ಬೇಕು ನಾನೇ ತಗೊಳ್ಳೋದು. ನನ್ನ ಊಟ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ನೋ ಖುಷಿ ಮಾತ್ರ ಐತೆ. ಅದಕ್ಕೆ ಗರ್ವದಿಂದ ಹೇಳ್ಕೊತೀನಿ. ಆತರ ಇರಬೇಕು ಹೆಣ್ಮಕ್ಳು. ತಂದೆ ತಾಯಿ ಇಲ್ಲ ಅಂದ್ಬಿಟ್ಟು ವೀಕ್ ಆಗ್ಬಿಟ್ಟು ಯಾರ್ದೋ ಸಪೋರ್ಟ್ ತಗೊಂಡು ಮತ್ತೆ ಅವ್ರೊಂದು ಇನ್ನೊಂದಿನ ಅಂದು ಇವಳಿಗೆ ಯಾರು ಇರ್ಲಿಲ್ಲ ನಾವು ಸಪೋರ್ಟ್ ಮಾಡಿದ್ವಿ ಆ ಥರ ಅನ್ಸ್ಕೋಬಾರ್ದು. ಒಂದು ಬೇರೆಯವ್ರ ಮನೆ ಕೆಲಸ ಮಾಡ್ಬಿಟ್ಟು ತಿನ್ಬೋದು. ರಿಲೇಷನ್ಸ್ ಕೈ ಕೆಳಗೆ ಅವ್ರವ್ರ ಕೈ ಕೆಳಗೆ ಮಾತ್ರ ಇರ್ಬಾರ್ದು. ಅವ್ನು ನೋಡೋ ರೀತಿನೇ ಬೇರೆ. ತಂದೆ ತಾಯಿ ಎಲ್ಲ ಇರೋ ತನಕ ನಾವು ಅವ್ರಿಗೆ ನಮ್ಮ ಮಕ್ಕಳೇ ಅಂತ ಇರ್ತಾರೆ, ನಮ್ಮ ಮಕ್ಳ ಥರ ಅಂತ ಇರ್ತಾರೆ. ಆದರೆ ತಂದೆ ತಾಯಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ನಮ್ಮನ್ನು ನೋಡೋ ರೀತಿನೇ ಬೇರೆ. ಹೆಣ್ಮಕ್ಳು ಮಾತ್ರ ಅನಾಥರಾಗಿ ಬದುಕೋದು ತುಂಬ ಕಷ್ಟ ಫ್ರೆಂಡ್ಸ್. ಅದು ತಂದೆ ತಾಯಿ ಇದ್ದೂನು ಅವ್ರ ಜೀವನ ಸರಿ ಇಲ್ದಿರ ಇದ್ದರೆ ಇನ್ನು ಇವಳಿಗೆ ಯಾರು ಕೇಳೋರು ಮಾಡಿರಿದ್ದಾರೆ. ಮೋಸ್ಟ್ಲಿ ಇವ್ರ ಅಪ್ಪ ಅಮ್ಮ ಥರನೇ ಇವಳುನು ಅಂತ ಅಂದ್ಬಿಟ್ಟು ಕೆಟ್ಟದಾಗಿ ರಿಯಾಕ್ಟ್ ಮಾಡೋ ಜಾಸ್ತಿ ಜನ ಇರ್ತಾರೆ. ಅದನ್ನು ಶಿವಣ್ಣಗೆ 1000 ಸಲ ಹೇಳ್ಬಿಟ್ಟಿದ್ದೀನಿ. ಇವ್ರು ನನಗೆ ಈ ಥರ ಟಾರ್ಚರ್ ಕೊಟ್ಟರು, ಈ ಥರ ಮಾತಾಡ್ತಿದ್ರು, ಈ ಥರ ಕೆಟ್ಟದಾಗಿ ರಿಯಾಕ್ಟ್ ಮಾಡ್ತಿದ್ರು ಅಂತೆಲ್ಲ. ಅದ್ರ ಬಗ್ಗೆ ಮಾತಾಡಿದ್ರೆ ಶಿವಣ್ಣಗೆ ಇಷ್ಟನೇ ಆಗಲ್ಲ. ಈಗಲೂ ಬೈತೈತೆ, ಬಿಟ್ಬಿಡು ಹಳೆದೆಲ್ಲ ಕೆಟ್ಟದೆಲ್ಲ ಬಿಟ್ಬಿಡು ಅಂತ. ಸೇಫಾಗಿ ಬಂದೆ ಫ್ರೆಂಡ್ಸ್, ಒಂದು ಗುಬ್ಬಚ್ಚಿ ಥರ ಜೀವನದಲ್ಲಿ. ಅದು ಖುಷಿ ಆಗ್ತೈತೆ ನನಗೆ. ಈಗ ಹಿಂದೆ ತಿರುಗಿ ನೋಡಿದ್ರೆ ಅದು ತುಂಬ ಚಾನ್ಸಸ್ ಇತ್ತು ಕೆಟ್ಟ ದಾರಿ ಹಿಡಿದ್ಬಿಡೋಕ್ಕೆ, ಕೆಟ್ಟ ಯೋಚನೆಗಳು ಬರೋಕ್ಕೆ. ಬೇಡ, ಅಪ್ಪ ಅಮ್ಮನ ಹೆಸರು ತಗೋಬಾರ್ದು ಅಂತ ಅಂದ್ಬಿಟ್ಟು ಸ್ಟ್ರಿಕ್ಟಾಗಿ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಇಲ್ಲಿ ತನಕ ಬರ್ತೈತೆ ಜೀವನ. ಈಗ ಹೆಂಗಿದ್ದೀನಿ ಅಂತ ನಿಮಗೆ ಗೊತ್ತು, ಮುಂದೆ ಹೆಂಗಿರ್ತೈತೆ ಏನಂತ ಗೊತ್ತಿಲ್ಲ. ಬಂದಿರೋದು ಕಷ್ಟನಾಗಲಿ ಸುಖನಾಗಲಿ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗೋದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ನನ್ನ ಚೈಲ್ಡ್ಹುಡ್ ಸ್ಟೋರಿ ಫ್ರೆಂಡ್ಸ್, ಬ್ಯಾಡ್ ಚೈಲ್ಡ್ಹುಡ್ ಸ್ಟೋರಿ. ಇನ್ಮೇಲೆ ನಮ್ಮ ತಂದೆ ತಾಯಿ ಬಗ್ಗೆ ಯಾರು ಕೇಳಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್ ಫ್ರೆಂಡ್ಸ್.